ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ರಾಮ್ಸರ್ ಸೈಟ್ ಅದ್ರ ಬಗ್ಗೆ ಕ್ಲಾಸಸ್ ಮಾಡ್ತಿದ್ದೆ. ಇದು ಯಾಕೆ ಬಹಳ ಇಂಪಾರ್ಟೆಂಟ್ ಅಂದರೆ, ಪ್ರತಿ ಎಕ್ಸಾಮಲ್ಲೂ ವೆಟ್ಲ್ಯಾಂಡ್ ರಿಲೇಟೆಡ್ ಒಂದು ಕ್ವಶನ್ಸ್ ಬಂದಿರುತ್ತೆ. ರೀಸೆಂಟಾಗಿ ಯಾವುದಾಗಿರುತ್ತೆ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ರೀಸೆಂಟ್ ಯಾವುದಾಗಿರುತ್ತೆ, ಅಥವಾ ವೆಟ್ಲ್ಯಾಂಡ್ ಡೇ ಕೇಳ್ಬೋದು. ಓಕೆನಾ. ರಾಮ್ಸರ್ ಸೈಟ್ ಬಗ್ಗೆ ಅದು ಯಾವಾಗ ಇಂಪ್ಲಿಮೆಂಟ್ ಆಯಿತು, ನಮ್ಮ ದೇಶ ಅದಕ್ಕೆ ಯಾವಾಗ ಜಾಯಿನ್ ಆಯಿತು, ಈ ರೀತಿ ಕ್ವಶನ್ಸು ಪ್ರತಿ ಎಕ್ಸಾಮಲ್ಲೂ ಬಂದೇ ಬರುತ್ತೆ. ಓಕೆನಾ. ಹಾಗಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲೂ ಯಾವಾಗಲೂ ಇರುತ್ತೆ, ಪ್ರತಿ ವರ್ಷನೂ ಕೂಡ ಕರೆಂಟ್ ಅಫೇರ್ಸ್ ಎಲ್ಲ ಇರುತ್ತೆ. ಪ್ರತಿ ಪೇಪರಲ್ಲೂ ಕೂಡ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ಸು ಫಿಕ್ಸ್ ಇದ್ದಿರುತ್ತೆ. ಹಾಗಾಗಿ ಈ ಟಾಪಿಕ್ ನಮಗೆ ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇವತ್ತಿನ ಕ್ಲಾಸಲ್ಲಿ ಭಾರತದಲ್ಲಿರುವ ರಾಮ್ಸರ್ ಸೈಟ್ಗಳ ಬಗ್ಗೆ ನೋಡೋಣ. ಇದು ಯಾಕೆ ಇವತ್ತು ಕ್ಲಾಸ್ ಮಾಡ್ತಿದೆ ಅಂದರೆ, ಇದರ ಆಲ್ರೆಡಿ ಒಂದು ಕ್ಲಾಸ್ ಮಾಡಿದೆ. ಇದರಲ್ಲಿ 2025 ಮಾರ್ಚ್ 14 ಅಂದರೆ ಮಾರ್ಚ್ ತಿಂಗಳಲ್ಲಿ ಇದರದ್ದು ಕಂಪ್ಲೀಟ್ ರಾಮ್ಸರ್ ಸೈಟ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆನಾ. ಅದರದ್ದು ಮಾನದಂಡಗಳೇನು, ಇಂಪಾರ್ಟೆಂಟ್ ಅವನು ಡಿಫಿಕಲ್ಟ್ ಮಾಡ್ಬೇಕಂತ ಅಂದ್ರೆ ಮಾನದಂಡಗಳು ಕೇಳ್ಬೋದು. ಓಕೆನಾ. ಮಾನದಂಡಗಳು 9 ಮಾನದಂಡಗಳಿದಾವೆ. ರಾಮ್ಸರ್ ಸೈಟಿಗೆ ಒಂದು ಪ್ಲೇಸ್ ಅನ್ನ ಜಾಯಿನ್ ಮಾಡ್ಬೇಕಂತ ಅಂದ್ರೆ 9 ಮಾನದಂಡಗಳಿದಾವೆ. ಅಂತ ಮಾನದಂಡಗಳೇನು ಅಂತವೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಅತ್ಯಂತ ಶಾರ್ಟ್ ವಿಡಿಯೋ ಆಗಿರುತ್ತೆ. ಅದರಲ್ಲಿ ಏನೇನಿದೆ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡು ಯಾವ ಎರಡು ಹೊಸದಾಗಿದ್ದಾವೆ. ಇವಾಗ ಒಟ್ಟು 89 ಇದು ಫಸ್ಟ್, ಇವಾಗ ನಿನ್ನೆ 2 ಆಗಿರೋದ್ರಿಂದ 91 ಇವಾಗ ರಾಮ್ಸರ್ ಸೈಟ್ ಇದಾವೆ. ಅದ್ರ ಬಗ್ಗೆ ನೋಡೋಣ. ಓಕೆನಾ. ಇದರಲ್ಲಿ ಕಂಪ್ಲೀಟ್ ಆಗಿ ಹೊಸದಾಗಿರೋದ್ರ ಅದ್ರ ಬಗ್ಗೆ ಹೇಳೋದು ಒಂದು ಗ್ಲಾನ್ಸ್ ಇರುತ್ತೆ. ಓಕೆನಾ. ಆಮೇಲೆ ನಿಮ್ಗೆ ಯಾರು ಕ್ಲಾಸಸ್ ಬೇಕಂತ ಅಂದ್ರೆ ಇವೆಲ್ಲ ಎಕ್ಸ್ಟ್ರಾ ಸಿಲೆಬಸ್, KPSC ಕ್ವಶನ್ ಪೇಪರ್ ಅವೆಲ್ಲ ಬೇಕಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಆದ್ಮೇಲೆ ಜಾಯಿನ್ ಬಟನ್ ಅಂತ ಬರುತ್ತೆ ಚಾನಲ್ಗೆ. ಜಾಯಿನ್ ಆದ್ಮೇಲೆ ಇಲ್ಲಿ 159 ಅಂತ ಇದೆ ನೋಡಿ, 159ಗೆ ಜಾಯಿನ್ ಆದ್ರೆ ಗ್ರೂಪ್ ಸಿ ಇರುವಂತಹ ಎಕ್ಸ್ಟ್ರಾ ಸಿಲೆಬಸ್, ಪಂಚಾಯಿತು, ಭೂ ಸುಧಾರಣೆ, ಸಹಕಾರ ಸಂಘ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಕರ್ನಾಟಕದ ಪಾತ್ರ, ಈ ತರ ಏನ್ ಟಾಪಿಕ್ಸ್ ಇದಾವಲ್ವ ಗ್ರೂಪ್ ಸಿಗೆ ಅಂತ ಸ್ಪೆಷಲ್ ಇದಾವೆ ಅವು. ಓಕೆನಾ. KPSC ಅವರು 2022-23 ಮಾಡಿದ್ದನ್ನ ಅದಕ್ಕೆ ಎಕ್ಸ್ಟ್ರಾ ಸಿಲೆಬಸ್ ಇಲ್ಲ, ಇವೆಲ್ಲ ವಿಡಿಯೋಸ್ಗಳು ಅದರಲ್ಲೇ ಸಿಗ್ತಾವೆ ನಿಮ್ಗೆ. ಯಾಕಂದ್ರೆ ಕ್ವಶನ್ ಪೇಪರ್ ಟ್ರೆಂಡ್ ಏನಂತ ಗೊತ್ತಾಗ್ಬೇಕಂದ್ರೆ ಕ್ವಶನ್ ಪೇಪರ್ ನೋಡ್ಬೇಕಾಗಿರುತ್ತೆ. ಅವೆಲ್ಲ ನಿಮ್ಗೆ ಇಲ್ಲಿ 159 ಸಿಗ್ತವೆ ಯೂಟ್ಯೂಬ್ ಅಲ್ಲೇನೆ. ನಿಮ್ಗೆ ಬೇಕಂದ್ರೆ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ಹೋಗೋಣ. ಐ ಹೋಪ್ ನೀವೆಲ್ಲರೂ ಟೆಲಿಗ್ರಾಮ್ ಅಲ್ಲಿ ಜಾಯಿನ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕಿಗೆ ನೀವು ಟೆಲಿಗ್ರಾಮ್ ಜಾಯಿನ್ ಆದ್ರೆ ಈ PDF ನ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಓಕೆನಾ. ಭಾರತದಲ್ಲಿ ರಾಮ್ಸರ್ ತಾಣಗಳು. ಓಕೆನಾ. ಇದು ಜೂನ್ 10ಗೆ ಭಾರತದಲ್ಲಿ 91 ರಾಮ್ಸರ್ ತಾಣಗಳಿದಾವೆ. ಡೈರೆಕ್ಟ್ ಶಾರ್ಟ್ ಕ್ವಶನ್ ಕೇಳ್ತಾನೆ, ಭಾರತದಲ್ಲಿ ಪ್ರಸ್ತುತ ರಾಮ್ಸರ್ ತಾಣಗಳು ಎಷ್ಟಿದಾವೆ, ಈ ತರ ಕೂಡ ಕ್ವಶನ್ಸ್ ಬರ್ತವೆ. 91 ಇದಾವೆ. ಸ್ವಲ್ಪ ಡಿಫಿಕಲ್ಟ್ ಮಾಡಕ್ಕಂತಂದ್ರೆ 13 ಲಕ್ಷಕ್ಕೂ ಹೆಕ್ಟೇರ್ ಪ್ರದೇಶವು ರಾಮ್ಸರ್ ತಾಣಗಳಿಂದ ಸಂರಕ್ಷಣೆ ಮಾಡಲಾಗುತ್ತಿದೆ. 13 ಲಕ್ಷ ಹೆಕ್ಟೇರ್ ಅಷ್ಟು ಪ್ರದೇಶನ ಈಗ ರಾಮ್ಸರ್ ತಾಣವನ್ನಾಗಿ ಮಾಡಿದೆ 91 ಆದ್ಮೇಲೆ. ಓಕೆನಾ. ರಾಷ್ಟ್ರೀಯ ಮಹತ್ವದ ತೇವ ಭೂಮಿಗಳ ಕುರಿತಾಗಿ ರಾಮ್ಸರ್ ಸಮಾವೇಶ 1971ರಲ್ಲಿ ಆಗುತ್ತೆ. ಅದೆಲ್ಲ ಆಗ್ತದೆ ಅಂದ್ರೆ ಇರಾನ್ನ ರಾಮ್ಸರ್ ಎಂಬ ಪ್ರದೇಶದಲ್ಲಿ ಆಗೋ ದೃಷ್ಟಿಯಿಂದ ಅದನ್ನ ರಾಮ್ಸರ್ ಸಮಾವೇಶ ಅಂತ ಕರೀತಾರೆ. ಯಾವಾಗ ನಡೆದು 1971ರಲ್ಲಿ. ಓಕೆನಾ. ಇದಕ್ಕೆ ಭಾರತ ಜಾಯಿನ್ ಆಗಿದೆ ಅವಾಗ. ಇದೆಲ್ಲ ಪ್ರತಿ ಒಂದು ಲೈನ್ ಕೂಡ ಕ್ವಶನ್ಸ್ ಆಲ್ರೆಡಿ ಆಗಿದೆ. ಓಕೆನಾ. ಯಾವಾಗ ಸ್ಟಾರ್ಟ್ ಆಯ್ತು ರಾಮ್ಸರ್ ಸಮಾವೇಶ, ಯಾವಾಗ ಆಯ್ತು ಅಂತ ಕೇಳಿದಾನೆ 1971. ಅದಕ್ಕೆ ಭಾರತ ಯಾವಾಗ ಜಾಯಿನ್ ಆಯ್ತು 1982 ಫೆಬ್ರವರಿ 1ರಂದು ಜಾಯಿನ್ ಆಯ್ತು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಪ್ರಮುಖವಾದ ಜೌಗು ಅತಿ ಹೆಚ್ಚು ಭಾರತದಲ್ಲಿ ಎಲ್ಲಿದ್ದಾವೆ ಅಂತ ಕೇಳಿದಾನೆ. ಅದು ತಮಿಳುನಾಡಿನಲ್ಲಿದ್ದಾವೆ. ಅವು ಎಷ್ಟಿದಾವೆ 20 ತಮಿಳುನಾಡಿನಲ್ಲಿದ್ದಾವೆ. ಅದೇ ನಮ್ಮ ಭಾರತದಲ್ಲಿರುವ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ರಾಜ್ಯ ಯಾವುದಂದ್ರೆ ತಮಿಳುನಾಡು. ಓಕೆ. ನೆಕ್ಸ್ಟ್, ಭಾರತದಲ್ಲಿನ ಪ್ರಸ್ತುತ ರಾಮ್ಸರ್ ತಾಣಗಳು. ಓಕೆನಾ. ಇದು 91 ಇದು. ಓಕೆನಾ. ನೆಕ್ಸ್ಟ್, ಇತ್ತೀಚೆಗೆ ಇದು ಇಂಪಾರ್ಟೆಂಟ್. ಇವಾಗ ಇತ್ತೀಚೆಗೆ ಆದಂತಹ 2 ರಾಮ್ಸರ್ ತಾಣಗಳಾಗಿದ್ದಾವೆ. ಫಸ್ಟ್ 89 ಇದ್ದು ಈ ಪ್ಲಸ್ 2 ಆಗಿದ್ದಾವೆ. ಅವೇ 2 ಯಾವ್ಯಾವ ಅಂತಂದು ಇವತ್ತಿನ ಕ್ಲಾಸಲ್ಲಿ ನೋಡೋದು. ಓಕೆನಾ. ಫಸ್ಟ್ ಅವೆರಡೂ ಕೂಡ ರಾಜಸ್ಥಾನದ್ದು ಆಗಿರ್ತವೆ. ರಾಜಸ್ಥಾನ 2025ರಲ್ಲಿ ಎಷ್ಟಾಗಿದ್ದಾವೆ 6 ಆಗಿದ್ದಾವೆ. 6 ಒಂದ್ಸರಿ ಗ್ಲಾನ್ಸ್ ಮಾಡ್ತೀನಿ. ರಾಜಸ್ಥಾನದ ಅದು ಯಾವುದು ಕಿಚನ್ ಪೆಲೋಡಿ ಮತ್ತು ಮೆನಾರ್. ಕಿಚನ್ ಎನ್ನುವುದು ಇದು ಪೆಲೋಡಿ ಎಂಬಲ್ಲಿ, ಮೆನಾರ್ ಎಂಬುದು ಉದಯಪುರದಲ್ಲಿ. ಇವೆರಡೂ ರಾಮ್ಸರ್ ತಾಣಗಳು ಕೂಡ ರಾಜಸ್ಥಾನದವಾಗಿರ್ತವೆ. ಹಾಗಾಗಿ ಏಷ್ಯಾದಲ್ಲಿ ನಂಬರ್ 1 ಭಾರತದ ಈಗ ಮೊದಲ ಸ್ಥಾನದಲ್ಲಿ ಇದೆ. ಇವಾಗ ರಾಮ್ಸರ್ ತಾಣಗಳ ಪಟ್ಟಿಗಳಲ್ಲಿ ಏಷ್ಯಾದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ನಂಬರ್ 1 ಸ್ಥಾನ ಯಾವುದು ಅಂದ್ರೆ ಭಾರತ ಆಗಿರ್ತದೆ. ನೆಕ್ಸ್ಟ್ ಇದೆ ನೋಡಿ, ಪೆಲೋಡಿ ಕಿಚನ್. ಇದು ರಾಜಸ್ಥಾನದಲ್ಲಿರುವ ರಾಮ್ಸರ್ ತಾಣ ಇದೆ. ರಾಜಸ್ಥಾನ ಇದೆ ಇವಾಗ ಹೊಸದಾಗಿರೋದು. ನೆಕ್ಸ್ಟ್ ಇನ್ನೊಂದು ಉದಯಪುರದಲ್ಲಿ ಮೆನಾರ್, ಇದು ಕೂಡ ರಾಜಸ್ಥಾನನೇ. ಹಾಗಾಗಿ ಇವೆರಡೂ ಜಾಯಿನ್ ಆಗಿರೋದ್ರಿಂದ ಇದಕ್ಕೆ ನ್ಯೂಸ್ ಅಲ್ಲಿ ಬಂದಿರೋದು. ಓಕೆನಾ. ನೆಕ್ಸ್ಟ್, ಫೆಬ್ರವರಿ 2025ರಂದು ಅಂದ್ರೆ 2025ರಲ್ಲಿ
ಟೋಟಲ್ ಇವಾಗ 6 ರಾಮ್ಸರ್ ತಾಣಗಳಾದಂಗೆ ಆಯ್ತು. ಓಕೆನಾ. ಜೂನ್ 5 ಪರಿಸರ ದಿನಾಚರಣೆ ಮೂಲಕ 2 ಜಾಯಿನ್ ಮಾಡಿದ್ದಾರೆ. ಫೆಬ್ರವರಿ 2 ರಾಮ್ಸರ್ ತಾಣಗಳ ಆದರ ನೆನಪಿಗಾಗಿ 4 ಜಾಯಿನ್ ಮಾಡಿದ್ದಾರೆ ಕರ್ನಾಟಕ ಇದು ದೇಶದಿಂದ. ಅದರಲ್ಲಿ ಇವಾಗ ಟೋಟಲ್ ಈಗ 2 ಹೇಳಿದೆ ನಾನು. 2 ಯಾವ್ಯಾವ ಅಂದ್ರೆ ರಾಜಸ್ಥಾನದಲ್ಲಿರುವ ಪೆಲೋಡಿ ಕಿಚನ್ನು, ಆಮೇಲೆ ಉದಯಪುರದಲ್ಲಿರುವ ಮೆನಾರ್, ಇವೆರಡು. ಆಮೇಲೆ 2025ರಲ್ಲಿ ಫೆಬ್ರವರಿಯಲ್ಲಿ ಯಾವ್ಯಾವ ಆಗಿದಾವೆ ಅಂದ್ರೆ ಸಕ್ಕರೆ ಕೊಟ್ಟೈ ಪಕ್ಷಿಧಾಮ ತಮಿಳುನಾಡು, ಫಸ್ಟ್ 18 ಇದ್ವು ತಮಿಳುನಾಡಿನಲ್ಲಿ. ಓಕೆನಾ. 2025ರಲ್ಲಿ ಇವೆರಡು ಸೇರ್ಕೊಂಡು 20 ಆಗಿದಾವೆ. ಓಕೆನಾ. ಸಕ್ಕರೆ ಕೊಟ್ಟೈ ಪಕ್ಷಿಧಾಮ ತಮಿಳುನಾಡು ಮತ್ತೆ ತೀರ್ಥಂಗಲ್ ಪಕ್ಷಿಧಾಮ ತಮಿಳುನಾಡು, ಇವೆರಡು. ಸಕ್ಕರೆ ಮತ್ತು ತೀರ್ಥಂಗಲ್ ಇವೆರಡು ತಮಿಳುನಾಡು. ಕಿಚಿಯೋಪರ್ಲಿ ಜೋಗು ಪ್ರದೇಶ ಇದು ಸಿಕ್ಕಿಂ. ಊದ್ವಾ ಸರೋವರ ಇದು ಜಾರ್ಖಂಡ್. ಇವು 4 ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಓಕೆನಾ. 4 ಡೀಟೇಲ್ ಆಗಿ ಇದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಆಗಿ ಅವನು ಯಾವ ರಾಜ್ಯದಲ್ಲಿದೆ ಅಂತ ಇಷ್ಟೇ ಕ್ವಶನ್ಸ್ ಬಹಳ ಸರಿ ಕೇಳಿರೋದು. ಅದಕ್ಕೋನ ಇಷ್ಟೇನ ನೋಡ್ಕೊಳ್ಳಿ ನೀವು. ಓಕೆನಾ. ನೆಕ್ಸ್ಟ್ ರಾಮ್ಸರ್ ತಾಣಗಳು 91 ಇದಾವೆ. ಈಗ ಅತ್ಯಂತ ಹಳೆವ ಅಂದ್ರೆ ಚಿಲ್ಕಾ ಸರೋವರ ಒಡಿಸ್ಸಾ. ಓಕೆನಾ. ಚಿಲ್ಕಾ ಸರೋವರ ಒಡಿಸ್ಸಾ. ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ. ಓಕೆನಾ. 1981ರಲ್ಲಿ ಇವೆರಡು ಫಸ್ಟ್ ಜಾಯ್ನ್ ಆಗಿದ್ದು. ಚಿಲ್ಕಾ ಸರೋವರ ಒಡಿಸ್ಸಾ, ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿ ಮೊಟ್ಟ ಮೊದಲಿಗೆ ರಾಮ್ಸರ್ ತಾಣಗಳು ಆಗಿದ್ದೆ ಯಾವಾಗಂದ್ರೆ 1981ರಲ್ಲಿ. ಇವು ಭಾರತದಲ್ಲಿ. ಓಕೆನಾ. ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು ಅಂತ ಅವಾಗಲೇ ಹೇಳಿದೆ. ಈ ಸೇರ್ಪಡೆಗೊಂಡಿದೆ 2025ರಲ್ಲಿ ಕಿಚನಾ ಪೆಲ್ಲೋಡಿ ರಾಜಸ್ಥಾನ, ಮೆನಾರ್ ಉದಯಪುರ. ಓಕೆನಾ. ನೆಕ್ಸ್ಟ್ ಆವರಿಸಿದ ಒಟ್ಟು 13,26,677 ಹೆಕ್ಟೇರ್ಗಳು ಪ್ರಸ್ತುತ ಭಾರತದಲ್ಲಿರುವ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿರುವಂತಹ ಪ್ರದೇಶವಾಗಿರುತ್ತದೆ. ಅವನು ಇಕ್ವೇಶನ್ ಅಲ್ಲಿ ಆ ರೀತಿ ಏನಾದ್ರು ಡೆಪ್ತ್ ಕ್ವಶನ್ ಕೇಳಿದ್ರೆ ಇಲ್ಲಿ ಕೇಳೋ ಚಾನ್ಸಸ್ ಇದೆ ಅನ್ನೋ ದೃಷ್ಟಿಯಿಂದ ಈ ಲೈನ್ ಅನ್ನು ಹಾಕೊಂಡಿದ್ದೀನಿ. ಓಕೆನಾ. ಇದರ ಆಡಳಿತ ಪ್ರಾಧಿಕಾರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, MOEFCC, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಭಾರತ ಸರ್ಕಾರ ಇದನ್ನ ಆಡಳಿತ ಪ್ರಾಧಿಕಾರ ಇದರ ಅಂಡರ್ ಅಲ್ಲಿ ಅವು ಬರ್ತವೆ. ಓಕೆನಾ. ರಾಮ್ಸರ್ ತಾಣ 1971ರಲ್ಲಿ ಸಹಿ ಹಾಕಲಾಯಿತು. ಇದಕ್ಕೆ ಭಾರತ 1982ರಲ್ಲಿ ಜಾಯ್ನ್ ಆಗ್ತದೆ. ಓಕೆ, ಒಂದು ನಿಮಿಷ. ಇದರೊಂದಿಗೆ ಏಷ್ಯಾದ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿರೋದು ಭಾರತ ಆಗ್ತದೆ. ಯುನೈಟೆಡ್ ಕಿಂಗ್ಡಮ್ ಎಷ್ಟಿದೆ ಅಂದ್ರೆ 176. ಇದು ಪ್ರಪಂಚದಲ್ಲಿನೇ ಅತಿ ಹೆಚ್ಚು 176. ಓಕೆನಾ. ಮೆಕ್ಸಿಕೋ 114, 144. ಓಕೆನಾ. ನೆಕ್ಸ್ಟ್ ಭಾರತ ಈಗ 1301 ಜೌಗು ಪ್ರದೇಶಗಳಿದಾವೆ. ಅದರಲ್ಲಿ 91 ರಾಮ್ಸರ್ ತಾಣಗಳಿವೆ, 114 ಮಹತ್ವದ ಜೌಗು ಪ್ರದೇಶಗಳಾಗಿದ್ದಾವೆ. ಓಕೆನಾ. ಕರ್ನಾಟಕದಲ್ಲಿ 4 ಇದಾವೆ. ಇದು ಇಂಪಾರ್ಟೆಂಟ್. ಕರ್ನಾಟಕ ಅಂದ್ರೆ ಅಲ್ಲಿ ಕೆಳಗೆ ಕೇಳ್ತಾನೆ. ಕರ್ನಾಟಕದಲ್ಲಿ ಯಾವ್ಯಾವ ಇದಾವೆ? ಅಘನಾಶಿನಿ ಇದೆ, ಮಾಗಡಿಕೆರೆ ಇದೆ, ರಂಗನತಿಟ್ಟು ಇದೆ, ಅಂಕಸಮುದ್ರ ಇದೆ. ಇವು 4 ರಾಮ್ಸರ್ ತಾಣಗಳು ಕರ್ನಾಟಕದಲ್ಲಿರುವಂತ 4 ರಾಮ್ಸರ್ ತಾಣಗಳಾಗಿರ್ತವೆ. ಓಕೆನಾ. ನೆಕ್ಸ್ಟ್ ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ ತೆಗೆದುಕೊಂಡ ಉಪಕ್ರಮ ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ಓದ್ತೀವಿ ನೋಡ್ರಿ. ಮಾಂಟ್ರೆಕ್ಸ್ ರೆಕಾರ್ಡ್ ಇದು 1990ರಲ್ಲಿ ಬರ್ತದೆ. ಇದು ರಾಮ್ಸರ್ ಪಟ್ಟಿಯಲ್ಲಿರುವ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಜೌಗು ಪ್ರದೇಶಗಳ ನೋಂದಣಿ. ಜೌಗು ಪ್ರದೇಶಗಳು ಫಸ್ಟ್ ರೆಕಾರ್ಡ್ ಆಗೋದು ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ. ಓಕೆನಾ. ಅದಕ್ಕೆ 1990ರಲ್ಲಿ ಬರುತ್ತೆ ಇದು. ಓಕೆನಾ. ನೆಕ್ಸ್ಟ್ ತೇವಭೂಮಿ, ವಿಶ್ವ ತೇವಭೂಮಿ 1971. ಫೆಬ್ರವರಿ 2 ಅಂತ ಏನ್ ಆಚರಣೆ ಮಾಡ್ತೀವಲ್ವಾ, ಅದು ವಿಶ್ವ ತೇವಭೂಮಿನ 1971ರ ನೆನಪಿಗಾಗಿ ರಾಮ್ಸರ್ ಅಲ್ಲಿ ಸಮಾವೇಶ ನಡೆದಿರುವುದಕ್ಕಾಗಿ ಅದರ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 2 ವಿಶ್ವ ತೇವಭೂಮಿ ಅಂದ್ರೆ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಆಚರಣೆ ಮಾಡ್ತೀವಿ. ಹಾಗಾದ್ರೆ 2025ರ ವರ್ಲ್ಡ್ ವೆಟ್ಲ್ಯಾಂಡ್ ಡೇದ ಥೀಮ್ ಏನಂತ ನನಗೆ ಕಮೆಂಟ್ ಮಾಡಿ. ನೀವು ಓದಿದ್ರೆ ಥೀಮ್ ಏನಂತ ಅದರಲ್ಲಿ ಕಮೆಂಟ್ ಮಾಡಿ. ಓಕೆನಾ. ರಾಷ್ಟ್ರೀಯ ಮಟ್ಟದಲ್ಲಿ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ನಿರ್ವಹಣೆ 2017. ಇದು ನಮ್ಮ ದೇಶದಲ್ಲಿ ಆಗಿದೆ. ಇದು ಭಾರತದಲ್ಲಿ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಒಂದು ಚೌಕಟ್ಟನ್ನು ಒದಗಿಸುತ್ತದೆ. ಯಾವುದು? 2017ರ ಜೌಗು ಪ್ರದೇಶಗಳ ನಿಯಮ. ನೆಕ್ಸ್ಟ್ ಜಲಚರ ಪರಿಸರ ವ್ಯವಸ್ಥೆಗಳ ಸಂರಕ್ಷಣೆಗಾಗಿ ರಾಷ್ಟ್ರೀಯ ಯೋಜನೆ 2015. ಇದು ಕೂಡ ಭಾರತದಲ್ಲೇ ಆಗಿರುತ್ತೆ. ಅಮೃತ್ ಧರೋಹರ್ ಸಾಮರ್ಥ್ಯ ನಿರ್ವಹಣಾ ಯೋಜನೆ ಇದು 2023ರಲ್ಲಿ. ಇದು ಜೌಗು ಪ್ರದೇಶ ನಿರ್ವಹಣೆ ಮತ್ತು ಸಂರಕ್ಷಣೆಯಲ್ಲಿ ತೊಡಗಿರುವ ಪಾಲ್ದಾರರ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಉಪಕ್ರಮವಾಗಿದೆ. ಓಕೆನಾ. ನೆಕ್ಸ್ಟ್ ರಾಷ್ಟ್ರೀಯ ತೇವಭೂಮಿ ಸಂರಕ್ಷಣಾ ಕಾರ್ಯಕ್ರಮ 1987. ರಾಷ್ಟ್ರೀಯ ತೇವಭೂಮಿ ಸಂರಕ್ಷಣಾ ಕಾರ್ಯಕ್ರಮ 1987. ಇದು ತೇವಭೂಮಿಗಳ ಸಂರಕ್ಷಣೆ ಮತ್ತು ಬುದ್ಧಿವಂತ ಬಳಕೆಗಳನ್ನು ಉತ್ತೇಜಿಸುತ್ತದೆ. ಓಕೆನಾ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿರ್ತದೆ. ಇದು ಜೌಗು ಭೂಮಿಗಳ ಬಗ್ಗೆ ಸಂಪೂರ್ಣ ಹೊಸದಾಗಿ 2 ಆಗಿರೋದ್ರಿಂದ ಒಂದ್ಸಲ ಗ್ಲಾನ್ಸ್ ಮಾಡ್ದಂಗಾಗಿದೆ. ನಿಮಗೆ ಕ್ಲಾಸಸ್ ಬೇಕಂದ್ರೆ ಇದಕ್ಕೆ ಜಾಯ್ನ್ ಆಗಿ 150 ನಿಮಗೆ ಅಲ್ಲೆಲ್ಲ ನಿಮಗೆ ಕ್ಲಾಸಸ್ ಸಿಗ್ತವೆ ಅಂತ ಹೇಳ್ತಾ
ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಬೇಕಂದ್ರೆ ರಾಮ್ಸರ್ ಸೈಟ್ಸ್ ಇನ್ ಇಂಡಿಯಾ ಅಂತದ್ದು ಒಂದು ವಿಡಿಯೋ ಮಾಡಿದ್ದೀನಿ. ಇದು 2025 ಮಾರ್ಚ್ 14ರಂದು. ಅದ್ರದ್ದು ಮಾನದಂಡಗಳೇನು, ಅದ್ರ ಪ್ರೊಸೆಸ್ ಏನು, ಯಾವ ಥರ ಆಯ್ಕೆ ಮಾಡ್ತಾರೆ, ಅದ್ರದ್ದೆಲ್ಲ ಕಂಪ್ಲೀಟು ಈ ವಿಡಿಯೋದಲ್ಲಿದೆ. ಅಲ್ಲಿ ಹೋಗಿ ಬೇಕಂದ್ರೆ ನಿಮಗೆ ಕ್ಲಾಸಸ್ ಬೇಕಂದ್ರೆ ನೋಡ್ಕೋಬೋದು ಅಂತ ಹೇಳ್ತಾ, ಇಲ್ಲಿವರೆಗೂ ಕ್ಲಾಸನ್ನು ನೋಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಈಗ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.